ಸರ್ ನಮಸ್ತೆ. ನಮಸ್ತೆ ಸರ್. ಇದು ವೆಂಚೂರಿನ ಸರ್ ಇದು? ಸರ್ ಇದು ವೆಂಚೂರಿ. ಹಾಂ. ಇದು ನಾವು ಏನಕ್ಕೆ ನಮ್ಮ ಏನೇ ಗಿಡ ತರಕಾರಿ ಬೆಳೆ ಆಯ್ತು ಹಣ್ಣಿನ ಬೆಳೆ ಆಯ್ತು ನಮ್ಮ ತೆಂಗಿನ ಇದಾಯ್ತು ಇಲ್ಲಿದ್ದೇನೆ ನಾವು ಔಷಧಿ ಬಿಡೋದು. ಅದು ವಾಟರ್ ಸೌಲಭ್ಯ ಗೊಬ್ಬರ ಬಿಡೋದು ಇಲ್ಲಿದ್ದೇನೆ. ಏನಾದ್ರು ಔಷಧಿ ಏನಾದ್ರು ಬಿಡೋದಿದ್ರೆ ಇಲ್ಲಿದ್ದೇನೆ ಬಿಡ್ತೀವಿ. ವಾಟರ್ ಸೌಲಭ್ಯ ವಾಟರ್ ಕರೋದು ಇದೆಲ್ಲ ನೀರು ಬರುತ್ತೆ ಇದರಲ್ಲಿ. ಉಲ್ಟಾ ಇದು ನೀರು ಬರೋದು. ಈಗ ನೀರು ಬರುತ್ತೆ ಒಳಗಡೆ ನೀರು ಬಿಡುವಂತೆ ನಾವು ಈ ಥರ ಇಲ್ಲೇ ನೀರು ಬರುತ್ತೆ. ಇದನ್ನ ನಾವು ಈಗ ಇದನ್ನ ಔಷಧಿಗಳನ್ನ ನೀವು ಇದು ಔಷಧಿ ಅನ್ಕೊಂಡ್ರೆ ಈಗ ಇದು ಆನಿದೆ ಈಗ ನೀರು ಬರೋದು ಆನಿದೆ. ಇದರಲ್ಲಿ ಮೇನ್ ವಾಲ್ ಇದು ವೆಂಚೂರಿಗೆ ಇದೆ ಮೇನು. ಈಗ ಏಟ್ ವಾಲ್ ಐತಲ್ಲ ನಾವು ಆಫ್ ಮಾಡ್ಕೊಂಡ್ಬಿಡ್ತೀವಿ. ಇದು ಆನ್ ಮಾಡ್ಕೊಬೇಕು. ಇವಾಗ ಇದು ನೀರು ಎಳ್ಕೊಳುತ್ತೆ. ಎಷ್ಟು ಪ್ರಮಾಣದಲ್ಲಿ ಎಳ್ಕೊಳುತ್ತಿದೆ ಸರ್? ಅದು ನೀವು ಹೆಂಗೆ ಹಾಕ್ತಿರೋ ಹಂಗೆ ಸರ್. ಒಂದು 200 ಲೀಟ್ರ್ ಡ್ರಮ್ ಇದು. ಎಷ್ಟು ಗಂಟೆಗೆ? ಒಂದು ಅರ್ಧ ಗಂಟೆ, ಒಂದು 20-21 ಅರ್ಧ ಗಂಟೆಗೆ ಒಂದು ಡ್ರಮ್ ಓಡಿಸುತ್ತೆ. ಆಫ್ ಮಾಡಿಬಿಡಿದೆ. ಹೀಗೆ ಇದು ಒಂದು 20 ನಿಮಿಷದ ಒಂದು ಡ್ರಮ್ ಹೋಗುತ್ತೆ. ಒಂದು ಅರ್ಧ ಗಂಟೆ ಒಂದು ಡ್ರಮ್ ಹೋಗುತ್ತೆ ಸರ್. ಒಂದು ಅರ್ಧ ಗಂಟೆಗೆ ಒಂದು ಡ್ರಮ್ ಕರೆ 200 ಲೀಟರ್ ಕಾಲ ಆಯಿತು. ಇದು ಏನೇನು ಪಾರ್ಟ್ಸ್ಗಳಿವೆಲ್ಲ ವೆಂಚೂರಿ ಹೇಳಿ ಸರ್? ಇದು ವೆಂಚೂರಿ ಇದು ಹೋಗೋದು ವಾಲು, ಪೈಪ್ ಇದು ಇದೇ ಮೇನ್. ಇದು ಫುಟ್ಬಾಲು ಇಲ್ಲಿದ್ದೇನೆ ನೀರು ಬರೋದು, ನೀರು ಔಷಧಿ ಹೋಗೋದು, ಔಷಧಿ ಹಾಕೊಂಡಿದೆಯಾ ಒಂದು. ಇದು ವೆಂಚೂರಿಗೆ ಏರ್ ಬಿಡ್ಕೊಳ್ಳೋದು ಇದೆಯಾ ಸರ್? ಅದು ತೋರಿಸಿದ್ರೆ ಇದು ವೆಂಚೂರಿ ಮೇನ್ ಇದೆ ಇರೋದು. ಇದು ಆನ್ ಮಾಡಿದ್ರೆ ವೆಂಚೂರಿ ಆನ್ ಆಗುತ್ತೆ ಹೋಗುತ್ತೆ. ಇದು ಇಲ್ಲ ಅಂದ್ರೆ ಇದು ಆಫ್ ಮಾಡಿದ್ರೆ ಇಲ್ಲ ಇದು ನೀರು ಹೋಗುತ್ತೆ ಸರ್. ಈಗ ಅದು ಆನ್ ಮಾಡಿದ್ರೆ ಹೇಳ್ಕೊಳ್ಳುತ್ತೆ. ಆಫ್ ಇದ್ರೆ ನೀರು ಅಷ್ಟೇ ಇದು ರಿವರ್ಸ್. ಇದು ಫಿಲ್ಟರ್? ಇದು ಅದು ಫಿಲ್ಟರ್ ಸರ್. ಅದು ಫಿಲ್ಟ್ರು. ಈ ಕಡೆ ಬಂದ್ರೆ ಸರ್ ಇಲ್ಲಿಂದ ಬೋರ್ ಇದು. ಈ ಬೋರಿಂದ ನೀರು ನಮ್ಗೆಲ್ಲ ಹೋಗುತ್ತಂದ್ರೆ ಇಲ್ಲಿ ಬರುತ್ತೆ. ಈ ವಾಲಿ ಬಂದು ಇದು ನೆಕ್ಸ್ಟ್ ಇದು ಹೈಡ್ರೋಕ್ಲೋರಿನ್ ಫಿಲ್ಟರ್ ಅಂತ. ಇದು ಏನಕ್ಕಪ್ಪ ಅಂದ್ರೆ ಹೈಡ್ರೋಕ್ಲೋರಿನ್ ಫಿಲ್ಟರ್ ನಾವು ಬೋರ್ ಕೊಡಿಸಿದಾಗೆ ಈ ಧೂಳು ಬರುತ್ತಲ್ಲ ಪೌಡರ್ ತರ, ಅದು ಡೈರೆಕ್ಟ್ ಆಗಿ ಹೋದ್ನಪ್ಪ ಅಂದ್ರೆ ಸ್ಟ್ರಕ್ ಆಗಿ ಬೋರ್ ಓಡಲ್ಲ ಇರ್ಬೋದು, ಅಲ್ಲೇ ಮಣ್ಣು ಕಟ್ಕೊಂಡು ಇದಾಗುತ್ತೆ. ಸೊ ಹಾಗಾಗಿ ಇದು ಹೈಡ್ರೋಕ್ಲೋರಿನ್ ಫಿಲ್ಟರ್ ಏನು ಕೆಲಸಪ್ಪ ಅಂದ್ರೆ ಅದನ್ನೆಲ್ಲ ಫಿಲ್ಟರ್ ಮಾಡುತ್ತೆ. ಮಣ್ಣು ಕಲ್ಲೆಲ್ಲ ಫಿಲ್ಟರ್ ಮಾಡ್ಕೊಂಡು ಆ ನೀರನ್ನ ಮುಂದಕ್ಕೆ ಮತ್ತೆ ಇಲ್ಲಿ ಬ್ಲಾಕ್ ಫಿಲ್ಟರ್ ಬರುತ್ತೆ. ಆ ಬ್ಲಾಕ್ ಫಿಲ್ಟರ್ ಹತ್ರ ಹೋಗುತ್ತೆ. ಅಲ್ಲಿ ಯಾವುದೋ ಸಣ್ಣ ಪುಟ್ಟ ಧೂಳ್ಕೊಂಡಿದ್ರೆ ಅದು ಅಲ್ಲಿ ಫಿಲ್ಟರ್ ಆಗಿ ಮುಂದಕ್ಕೆ ನೀರು ಹೋಗುತ್ತೆ. ಒಟ್ಟು ಇದು ಫಿಲ್ಟರ್? ಇದು ಫಿಲ್ಟರ್ ಸರ್. ಇದೆಲ್ಲ ಕಲ್ಲು ಮಣ್ಣು ಡೈರೆಕ್ಟ್ ಬೋರಿಂದ ಬರೋ ನೀರೆಲ್ಲ ಫಿಲ್ಟರ್ ಮಾಡುತ್ತೆ. ಒಟ್ಟು ಪ್ರೈಸ್ ಎಷ್ಟಾಯ್ತು ಸರ್ ಇದು? ನೀವು ತಂದಾಗ ಡ್ರಿಪ್ ಇರಿಗೇಷನ್ ಎಲ್ಲ ಸೇರಿ ಎಲ್ಲ ಮಾಡ್ತಾ ಸೇರಿ 1.5 ಆಗಿತ್ತು. 1.5 ಅವರೇ ಸರ್ವಿಸ್ ಕೊಡ್ತಾರ? ಅವರೇ ಸರ್ವಿಸ್ ತಾರೆ. ಎಲ್ಲ ಫಿಟ್ಟಿಂಗ್ ಎಲ್ಲ ಅವರೇ ಮಾಡ್ತಾರೆ. ನೆಕ್ಸ್ಟ್ ಅವ್ರು ಏನು ತೋರ್ಸಕ್ ಬರಲ್ಲ, ಡೆಮೋ ತೋರಿಸ್ತಾರ? ಡೆಮೋ ನಮಗೆ ಬಂದಿದೆ. ನಮಗೆ ಡೆಮೋ ತೋರ್ಸಕ್ಕೆ ಬರಲ್ಲ. ಅವರೆಲ್ಲ ಫಸ್ಟ್ ಒಂದ್ಸಲ ಅದೇ ಫಸ್ಟ್ ತೋರಿಸ್ಬಿಟ್ಟು ಹೋಗ್ಬಿಡ್ತಾರೆ. ತೋರಿಸಿದ್ರೆ ಏನಾದ್ರು ಡೌಟ್ಸ್ ಇದ್ರೆ ಅವ್ರಿಗೆ ಕಾಲ್ ಕಾಂಟ್ಯಾಕ್ಟ್ ಮುಖಾಂತರ ನಮಗೆ ತಿಳಿಸ್ತಾರೆ. ಈಗೆಲ್ಲ ಕ್ಲೀನ್ ಎಲ್ಲ ನೀವೇ ಪ್ರೊಸೆಸ್ ಮಾಡ್ತೀರಾ? ನಾವೇ ಕ್ಲೀನಿಂಗ್ ಎಲ್ಲ ನಾವು ಮಾಡ್ತೀವಿ. ಇದು ಎಲ್ಲಿಂದ ತರಿಸಿ ಸರ್? ಸರ್ ಇದು ಬೆಂಗಳೂರಿಗೆ ತರಿಸಿರೋದು. ಇದು ಯಾವುದೋ ನೆಟ್ಪಿ ಅಂತ ಕಂಪ್ನಿ. ಬಟ್ ಇದು ಇಸ್ರೇಲ್ ಕಂಪ್ನಿದಂತೆ. ಈ ನೆಟ್ಪಿಯ ಸರ್ ಬೆಂಗಳೂರಿಂದ ತರ್ಸ್ಕೊಂಡ್ಬಂದಿಲ್ಲ. ಅಂದ್ರೆ ಇದು ಮಾಡಬೇಕು ಅಂತ ನೀವು ಯಾವ ಕಡೆ ನೋಡಿದ್ರಿ ಇದನ್ನ? ನಾವೊಂದು ಯೂಟ್ಯೂಬಲ್ಲಿ ನೋಡಿದ್ವಿ ಸರ್. ಇದು ಯೂಟ್ಯೂಬಲ್ಲಿ ನೋಡಿ ನಿಮ್ಗೆ ಈ ತರ ಮಾಡಬೇಕು ಅಂತ ಅನಿಸ್ತು? ಈ ತರ ಆಮೇಲೆ ಕ್ವಾಲಿಟಿ ಚೆನ್ನಾಗಿತ್ತು, ಬಳಕೆ ಚೆನ್ನಾಗಿ ಬರೋದು. ಗಾಳಿ ಎಷ್ಟು ವರ್ಷ ಆಯ್ತು ಸರ್ ಇದು ಹಾಕ್ಸಿ? ಸುಮಾರು ಒಂದು 5-6 ವರ್ಷ ಆಯ್ತು ಸರ್. ಏನು ರಿಪೇರಿಗೆ ಬಂದಿಲ್ಲ ಇದುವರೆಗೆ? ಯಾವ್ದು ರಿಪೇರಿ ಬಂದಿಲ್ಲ. ಅದೇ ಫಿಲ್ಟರ್ ಎಷ್ಟು ದಿವಸಕ್ಕೊಂದ್ಸಲ ಕ್ಲೀನ್ ಮಾಡ್ತೀರಾ ಇದನ್ನ? ಸರ್ ಇದನ್ನ ಕ್ಲೀನ್ ಮಾಡಲ್ಲ ಜಾಸ್ತಿ. ಆ ಕಡೆ ಅದನ್ನು ಕ್ಲೀನ್ ಮಾಡ್ತೀವಿ. ಅಂದ್ರೆ ಇದ್ರೊಳಗಡೆ ಸ್ಟಾಕ್ ಆಗಿರುತ್ತಲ್ಲ ಅದು? ಇಲ್ಲ ಅದೇನಾಗಲ್ಲ ಸರ್. ಅದು ಅಲ್ಲೇ ಕರ್ಕೊಂಡು ಹೋಗುತ್ತೆ. ಅದು ಮಾತ್ರ ಬ್ಲ್ಯಾಕ್ ಕಲರ್ ಇದ್ದಾರೆ, ಅದನ್ನ ಮಾತ್ರ ಫಿಲ್ಟರ್ ಮಾಡ್ತೀವಿ. ಈಗ ಇದ್ರ ಒಳಗಡೆ ಡ್ರಮ್ ಒಳಗಡೆ ನೀವೇನು ಔಷಧಿ ಗೊಬ್ಬರ ಏನ್ ಹಾಕ್ಬೇಕು ಅಂದ್ರೆ ಒಳಗಡೆ ಹಾಕ್ಬಿಟ್ಟು ವೆಂಚೂರಿ ಆನ್ ಮಾಡ್ಬಿಟ್ರೆ ಸರ್ ವಾಟರ್ ಸೌಲಭ್ಯ ಗೊಬ್ಬರ ಏನಿರುತ್ತೋ ಅದನ್ನ ಮಾತ್ರ ನೀರಲ್ಲಿ ಹಾಕೊಂಡು ಡ್ರಮ್ಮಲ್ಲಿ ಹಾಕೊಂಡು ಮಿಕ್ಸ್ ಮಾಡ್ಕೊಂಡು ಆ ವೆಂಚೂರಿ ಬಿಟ್ರೆ ಒಂದು 200 ಲೀಟರ್ ಡ್ರಮ್ ಮಾತ್ರ ಅರ್ಧ ಗಂಟೆಗೆ ಫಿನಿಶ್ ಆಗುತ್ತೆ.